ಹಾಗಿದ್ರೆ ಇಂಥ ದರಿದ್ರ ಸ್ಥಿತಿಯನ್ನ ಉಂಟು ಮಾಡಿಕೊಳ್ಳುವಂತಹ ಅಭಿವೃದ್ಧಿ ನಮಗೆ ಅವಶ್ಯಕತೆ ಇದೆಯಾ? ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ದೆಹಲಿಯಿಂದ ಆರಂಭ ಆಗಿ ಹರಿಯಾಣ, ರಾಜಸ್ಥಾನ್ ಹಾಗೆ ಗುಜರಾತ್ನಲ್ಲಿ ಎಂಡ್ ಆಗುವಂತಹ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಏನ್ ಕಟ್ಸ್ಕೊಳತ್ತೆ, ಇದು ಸುಮಾರು 670 ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿರೋದ್ರ ಜೊತೆಗೆ 11 ರಿಂದ 12 ಲಕ್ಷ ಹೆಕ್ಟರ್ಗಳಷ್ಟು ಪ್ರದೇಶದಲ್ಲಿ ಈ ಒಂದು ಅರಾವಳಿ ಬೆಟ್ಟಗಳು ಕಂಡುಬರುತ್ತೆ, ಅರಾವಳಿ ಪರ್ವತ ಶ್ರೇಣಿ ಅನ್ನೋದು ಕಂಡುಬರುತ್ತೆ. ಈ ಒಂದು ಪರ್ವತ ಶ್ರೇಣಿಯನ್ನ ಕೋಟಿ ಕೋಟಿ ಲೂಟಿ ಮಾಡಿದಂತಹ ದರೋಡೆಕೋರರಿಗೆ ಮಾರೋದಕ್ಕೆ ಈ ಸರ್ಕಾರ ಮುಂದಾಗಿದೆ. ಆ ಅರಾವಳಿ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟಂತಹ ಒಂದು ಪ್ರಪೋಸಲ್ಸ್ ನ ಸುಪ್ರೀಂ ಕೋರ್ಟ್ ಎದುರುಗಡೆ ಇಡುತ್ತೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಬೇರೆ ಕೊಡುತ್ತೆ. ಅಂದ್ರೆ ಈ ಅರಾವಳಿ ಪರ್ವತ ಶ್ರೇಣಿಲಿ ಏನಾಗತ್ತಪ್ಪ ಅಂದ್ರೆ, ಸುಮಾರು ಇಲ್ಲಿ 12,081 ಏನು ಗುಡ್ಡ ಬೆಟ್ಟ ಅಂತ ಏನು ಶ್ರೇಣಿ ಅಂತ ಕರಿತೀವಿ, 12,081 ಶ್ರೇಣಿಗಳಷ್ಟಿದಾವೆ. ಇದರಲ್ಲಿ ಸುಮಾರು 100 ಮೀಟರ್ಗಿಂತ ಹೆಚ್ಚು ಯಾವ್ಯಾವ ಶ್ರೇಣಿಗಳು ಕಂಡು ಬರುತ್ತೆ ಅದು ಮಾತ್ರ ಅರಾವಳಿ ಪರ್ವತ ಶ್ರೇಣಿ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಮಿಕ್ಕಿದ್ದೆಲ್ಲಾನು ಅದು ಅರಾವಳಿ ಶ್ರೇಣಿಗೆ ಸಂಬಂಧಪಡಲ್ಲ. ಅಲ್ಲಿ ಯಾವುದೇ ಆದ್ರೂ ಕನ್ಸ್ಟ್ರಕ್ಷನ್ಸ್ ನ ಮಾಡಬಹುದು, ಯಾವುದೇ ಆದಂತಹ ಆಕ್ಟಿವಿಟೀಸ್ ನ, ಅಂದ್ರೆ ಇವಾಗ ಸರ್ಕಾರ ಏನು ನಿರ್ಧಾರ ತಗೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು, ಮೈನಿಂಗ್ ಮಾಡಬೇಕು ಅಥವಾ ರೆಸಾರ್ಟ್ ಗಳನ್ನ ಮಾಡಬೇಕು, ಅಭಿವೃದ್ಧಿನ ನಾವು ಅಲ್ಲೇ ಮಾಡಬೇಕು ಅಂತ ಮುಂದಾಗ್ತಾ ಇದೆಯಲ್ವಾ, ಆ ಒಂದು ಕೆಲಸವನ್ನ ಮಾಡ್ಲಿಕ್ಕೆ 100 ಮೀಟರ್ ಒಳಗಿರುವಂತಹ ಎಲ್ಲಾ ಗುಡ್ಡ ಬೆಟ್ಟಗಳನ್ನ ನೆಲ ಸಮ ಮಾಡ್ತಾ ಬರ್ತಾರೆ. 12,081 ಏನು ಪರ್ವತ ಶ್ರೇಣಿಗಳಿದಾವೆ, ಅದರಲ್ಲಿ ಕೇವಲ ಇರುವಂತದ್ದು 1048 ಅಂದ್ರೆ ಶ್ರೇಣಿ ಪರ್ವತಗಳಷ್ಟೇ 100 ಮೀಟರ್ಗಿಂತ ಹೆಚ್ಚಿನ ಒಂದು ವಿಸ್ತೀರ್ಣವನ್ನು ಹೊಂದಿರುವಂತದ್ದು. ಇನ್ನು ಮಿಕ್ಕಿದ್ದು ಅಂದ್ರೆ ಸುಮಾರು 8.7% ಅಷ್ಟು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬೆಟ್ಟ ಗುಡ್ಡ ಏನಿದೆ ಅರಾವಳಿ ಪರ್ವತ ಶ್ರೇಣಿಲಿ ಅಷ್ಟೂ ಕೂಡ ಡಿಸ್ಟ್ರಾಯ್ ಆಗತ್ತೆ. ಈಗ ಆಲ್ರೆಡಿ ನೋಡಬಹುದು, ದೆಹಲಿಯಲ್ಲಿ ಉಸಿರಾಟ ಸಮಸ್ಯೆಯಿಂದ ಸಾಯ್ತಾ ಇದ್ದಾರೆ. ನಮ್ಮ ಉಸಿರಾಟನೇ ಕಿತ್ಕೋತಾ ಇದ್ದಾರೆ. ಯಾರು ಹೋರಾಟ ಮಾಡಕ್ ಹೋಗ್ತಾರೆ, ಪ್ರೊಟೆಸ್ಟ್ ಮಾಡಕ್ ಹೋಗ್ತಾರೆ, ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಜೈಲಿಗೆ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಇಂತಹ ದರಿದ್ರ ವ್ಯವಸ್ಥೆಯಲ್ಲಿ ಜನಗಳನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಅಲ್ಲಿ ಹೋಗ್ಲಿ, ನಾವು ಬದುಕದಿರ್ಲಿ, ಅಲ್ಲಿ ಸಾವಿರಾರು ಸ್ಪೀಶೀಸ್ಗಳಿದಾವೆ, ವೆರೈಟೀಸ್ ಆಫ್ ಟ್ರೀಸ್, ಬರ್ಡ್ಸ್, ಅನಿಮಲ್ಸ್ ಎಲ್ಲಾ ತರನೂ ಇದೆ. ನಮಗೆಷ್ಟು ಬದುಕೋದಕ್ಕೆ ಹಕ್ಕಿದೆಯೋ ಅವಕ್ಕೂ ಅಷ್ಟೇ ಬದುಕೋ ಹಕ್ಕಿದೆ. ನಮ್ಮನ್ನಂತರೂ ನಮ್ಮ ಸರ್ವನಾಶ ಮಾಡ್ಬಿಟ್ಟಿದ್ದಾರೆ, ಮಾಡ್ತಾನೂ ಇದ್ದಾರೆ. ಈಗ ಪ್ರಾಣಿ ಪಕ್ಷಿಗಳು ಈ ಬದುಕಕ್ಕೆ ಇರೋದೇ ಒಂದಷ್ಟು ಜಾಗ, ಅದನ್ನು ಹೋಗಿ ನಾವು ಸರ್ವನಾಶ ಮಾಡ್ತೀವಿ, ಅಲ್ಲಿ ನಾವು ದೊಡ್ಡದಾಗಿ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಅನ್ಬಿಟ್ಟು ಕೋಟಿ ಕೋಟಿ ಲೂಟಿ ಮಾಡಿ ಇಡೀ ದೇಶನೇ ಬಿಟ್ಟೋದಂತಹ ದರಿದ್ರಗಳಿಗೆ ನಮ್ಮ ಅರಣ್ಯ ಪ್ರದೇಶನೆಲ್ಲ ಕೊಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೋಗ್ತಾರಲ್ಲ, ಇಂಥ ಅಭಿವೃದ್ಧಿಗಳು ನಮಗೆ ಬೇಕು, ಅವಶ್ಯಕತೆ ಇದೆಯಾ? ಇರೋ ಪ್ರಕೃತಿ ಸಂಪತ್ತನ್ನ ನಾಶ ಮಾಡಿಕೊಂಡು ಯಾರಿಗೋ ಖಾಸಗೀಕರಣ ಅನ್ನೋ ಹೆಸರಲ್ಲಿ ಮಾರಾಟವನ್ನ ಮಾಡಿ ಇಡೀ ಪ್ರಕೃತಿಯ ಸಮೃದ್ಧತೆಯನ್ನ ಹಾಳು ಮಾಡಕ್ ಹೊರಟಿದಾರಲ್ಲ, ಇಂಥ ವ್ಯವಸ್ಥೆ ನಮ್ಗೆ ಅವಶ್ಯಕತೆ ಇದೆಯಾ? ಇಡೀ ಫಾರೆಸ್ಟ್ ಏರಿಯಾ ಅಷ್ಟು ಯಾಕೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲೋಗ್ಬೇಕು? ಕಾಡ್ ಸರ್ವನಾಶ ಮಾಡಿ ಪ್ರಾಣಿಗಳು ಬೀದಿಗೆ ಬಂದ್ವು ಅಂದ್ರೆ, ಅಯ್ಯೋ ಬೀದಿಗೆ ಬರ್ತವೆ ಅಂತ ಹಿಡಿದ್ಬಿಟ್ಟು ಬೋನಿಗೆ ಹಾಕಿ ಇನ್ನೂ ಒಂದೇನೋ ಕೆಲಸ ಮಾಡಿರ್ತಾರೆ. ಅವಕ್ ಬದುಕಕ್ಕೆ ಹಕ್ಕಿಲ್ವಾ? ನಮ್ ಸಂವಿಧಾನದಲ್ಲಿ ಅದಕ್ಕೂ ಕೂಡ ಒಂದು ಸ್ಥಾನಮಾನ ಅನ್ನೋದನ್ನ ಕೊಟ್ಟಿದ್ದಾರೆ, ಅದಕ್ಕೂ ಅದ್ರದ್ದೇ ಆದ ಜಾಗ ಇದೆ. ಎಲ್ಲೋ ಒಂದ್ ಶೂಟ್ ಮಾಡದೆ ಹಿಡಿದ್ಬಿಟ್ಟು ಅರೆಸ್ಟ್ ಮಾಡ್ತಿರ್ಲ, ಇವತ್ತು ಇಡೀ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಏನು ನದಿ ಸಂಕುಲವನ್ನೇ ಹಾಳು ಮಾಡಕ್ ಹೊರಟಿದಾರಲ್ಲ, ಇದನ್ನ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಲ್ವಾ? ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು. ಇಂತಹ ವಿಚಾರದ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಬಾರದು. ಇದು ನಮ್ಮ ವ್ಯವಸ್ಥೆ. ಇಡೀ ಅರಾವಳಿ ಬೆಟ್ಟಗಳನ್ನ ಆ ಅರಾವಳಿ ಪ್ರದೇಶದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ, ಅಲ್ಲಿ ಮೈನಿಂಗ್ ಮಾಡಿ, ಅಲ್ಲಿ ರೆಸಾರ್ಟ್ಗಳು ಕಟ್ಟಕ್ಕೆ ಅವಕಾಶ ಕೊಟ್ಟು, ಈ ಹಸಿರಿನಿಂದ ತುಂಬಿರುವಂತಹ ಪ್ರದೇಶವನ್ನ ಅಷ್ಟನ್ನೂ ಹಾಳು ಮಾಡಿ, ಅಭಿವೃದ್ಧಿ ಮಾಡಿ, ಅದರಿಂದ ಜನಕ್ಕೆ ಏನೋ ಒಳ್ಳೇದ್ ಮಾಡ್ತೀವಿ ಅಂತ ದೊಡ್ಡದಾಗಿ ಮಾಡಕ್ ಹೋಗ್ತಿದಾರಲ್ಲ, ನಮ್ಮ ಉಸಿರಾಟನೇ ಕಿತ್ಕೊಳಕ್ ಹೋಗ್ತಿದಾರಲ್ಲ, ಇದಕ್ಕೆ ನಾವು ಮತ್ತೆ ಸಪೋರ್ಟ್ ಬೇರೆ ಮಾಡಬೇಕು ಅಲ್ಲ? ಇದು ನಮ್ಮ ವ್ಯವಸ್ಥೆ. ಇನ್ ಕೇಸ್ ನಾವು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ದೇಶದ್ರೋಹಿಗಳು, ನಾವು ಧರ್ಮದ್ರೋಹಿಗಳು. ಇದನ್ನ ಯಾರು ಕೇಳಬಾರ್ದು. ಒಟ್ ಏನೇ ಮಾಡಿದ್ರು ಅಭಿವೃದ್ಧಿ ವಿಚಾರದಲ್ಲಿ ನಾವು ಅಭಿವೃದ್ಧಿ ಪಥದತ್ರ ಇದೀವಿ ಅಂತ ಅಂದ್ಬಿಟ್ಟು ಒಪ್ಪಿಗೆ ಕೊಟ್ಬಿಡ್ಬೇಕು. ಇನ್ ಕೇಸ್ ಕೊಟ್ಟಿಲ್ವಾ, ನಾವು ಧರ್ಮದ್ರೋಹಿಗಳು, ದೇಶದ್ರೋಹಿಗಳು. ಎಲ್ಲಾ ಸಿಸ್ಟಮ್ನು ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಇಂಥ ಸೃಷ್ಟಿ ಮಾಡ್ಕೊಂಡಿರೋ ಸಿಸ್ಟಮ್ಗೆ ವಾಯ್ಸ್ ಇವತ್ತು ನಾವು ಎಲ್ಲ ಸೇರ್ಕೊಂಡು ರೈಸ್ ಮಾಡಿಲ್ಲ ಅಂದ್ರೆ ಮುಂದೆ ಅದು ನಮ್ಮನ್ನ ತುಳಿತಾ ಹೋಗುತ್ತೆ. ಈಗ ಆಲ್ರೆಡಿ ಜನನ ಅರ್ಧಕ್ಕರ್ಧ ಸಾಯಿಸಿಟ್ ಬಿಟ್ಟಿದ್ದಾರೆ, ಆಯ್ತಾ? ಫಿಸಿಕಲಿ, ಮೆಂಟಲಿ ಎಲ್ಲಾ ತರನು. ಅದ್ಬಿಟ್ಟು ಈಗ
ಒಳ್ಳೆ ಗಾಳಿ ತಗೊಂಡು ಒಳ್ಳೆ ಉಸಿರಾಟ ಮಾಡ್ಕೊಂಡು ನಾವು ಒಳ್ಳೆ ಗಾಳಿ ತಗೋತಿದ್ರೆ ಇಡೀ ಪ್ರಾಣಿ ಪಕ್ಷಿ ಜೀವ ಸಂಕುಲನೇ ಅಲ್ಲಿ ಬದುಕ್ತಾ ಇದೆ. ಅವುಗಳ ಜೀವದ ಗತಿ ಏನು, ಜೀವನದ ಗತಿ ಏನು? ನಮಗೆಷ್ಟು ಬದುಕೋ ರೈಟ್ಸ್ ಇದೆಯೋ ಅವುಗಳಿಗೂ ಅಷ್ಟೇ ರೈಟ್ಸ್ ಇದೆ. ಅವುಗಳನ್ನ ಬದುಕೋದ್ ಬಿಡಿ. ಎಷ್ಟೋ ನದಿ ಸಂಕುಲಗಳಿದಾವೆ, ಎಷ್ಟೋ ಸಸ್ಯ ಸಂಕುಲಗಳಿದಾವೆ, ಎಷ್ಟೋ ಜೀವ ಸಂಕುಲಗಳಿದಾವೆ, ವೆರೈಟೀಸ್ ಆಫ್ ಅನಿಮಲ್ಸ್ ಇದಾವೆ. ಏನು ಅಳಿವಿನಂಚಿನಲ್ಲಿರುವಂತಹ ಎಷ್ಟೋ ಪ್ರಾಣಿಗಳಿದಾವೆ. ಅವಕ್ಕೆಲ್ಲ ಆಸರೆ ಆಗಿರುವಂತಹ ಜಾಗನ ಕಿತ್ಕೊಳ್ತೀರಿ, ಸಿಗುವಂತಹ ಒಂದಷ್ಟು ಒಳ್ಳೆ ಗಾಳಿನ ಕಿತ್ಕೋತೀರಿ. ಈಗ ಆಲ್ರೆಡಿ ದೆಹಲಿನ ಎಲ್ಲಾನು ಪೊಲ್ಯೂಟ್ ಮಾಡ್ಬಿಟ್ಟಿದೀರ ಆಯ್ತಾ. ಅದ್ರ ಬಗ್ಗೆ ವಿರುದ್ಧವಾಗಿ ಹೋರಾಡ್ದವ್ರನ್ನು ಎಷ್ಟು ಬೇಕೋ ಅಷ್ಟು ಹಿಂಸೆ ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟಿದೀರಾ. ಇವಾಗ ಇದನ್ನು ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡ್ಕೊಂಡು ಪ್ರಶ್ನೆ ಮಾಡಿದವ್ರನ್ನ ವಿರೋಧಿಸ್ಕೊಂಡು ಪ್ರಶ್ನೆ ಮಾಡಿದವ್ರಿಗೆ ಕೇಡ್ಗಾಲ ಸೃಷ್ಟಿಯಾಗೋ ತರ ಮಾಡ್ಕೊಂಡು ನಾವೇನೋ ಚೇಂಜಸ್ ಮಾಡ್ತೀವಿ ಅಂತ ಹೋದ್ರೆ ಏನಕ್ಕಿದೆಲ್ಲ? ಯಾರಿಗೋಸ್ಕರ? ಯಾರು ಹೇಳಿದ್ದಾರೆ ಅಭಿವೃದ್ಧಿನ ಇರುವಂತಹ ಸಮೃದ್ಧತೆನ ಹಾಳು ಮಾಡಿ ನೀನು ಅಭಿವೃದ್ಧಿ ಮಾಡು ಅಂತ ಯಾರು ಹೇಳಿದ್ದಾರೆ? ಇವತ್ತು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದವರು ಕೆಟ್ಟವರು, ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಪ್ರಶ್ನೆ ಮಾಡಿದ್ರೆ ಧರ್ಮದ್ರೋಹಿಗಳು. ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡ್ದ್ಯೋ ನಿನ್ ಕುತ್ತಿಗೆ ಕುಣಿಕೆ ಬಂತು ಅಂತ. ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಏನಿಲ್ಲ, ಇದ್ರಲ್ಲೂ ಕೂಡ ಏನು ಅಭಿವೃದ್ಧಿ ಕೆಲಸ ತಾನೇ ಮಾಡ್ಕೊಳ್ಳಿ ಅಂತ ಹೇಳೋರ್ಗೊಂದ್ ಮಾತು. ಇವತ್ತು ಯಾರು ಅಭಿವೃದ್ಧಿ ತಾನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರಲ್ಲ ಅವರಿಗೆ ಒಂದ್ ದಿನ ಆಕ್ಸಿಜನ್ಗೂ ದುಡ್ಡು ಕೊಟ್ಟು ನಾವು ಉಸಿರಾಡಬೇಕು. ಅಂತಹ ವ್ಯವಸ್ಥೆ ಸೃಷ್ಟಿಯಾಗೋದ್ರಲ್ಲಿ ಅನುಮಾನನೇ ಇಲ್ಲ ಆಯ್ತಾ. ದುಡ್ಡಿಂದಂತವ್ರು ಆಕ್ಸಿಜನ್ ಅಲ್ಲ, ಫಾರಿನ್ ಕಂಟ್ರೀಸ್ ಅಲ್ಲಿ ಹೋಗಿ ಅವರು ಏನು ಅಲ್ಲಿ ಲಿವಿಂಗ್ ಲೈಫ್ ನ ತುಂಬಾ ಚೆನ್ನಾಗಿ ಲೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನೂ ಇಲ್ದಂತಹ ಮಧ್ಯಮ ವರ್ಗ ಅಥವಾ ಬಡ ವರ್ಗದವರು ನೀವು ಉಸಿರಾಟ ಇಲ್ದೇನೆ ಬದುಕೋಕಾಗತ್ತಾ? ನೀವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಆಕ್ಸಿಜನ್ ನ ಪರ್ಚೇಸ್ ಮಾಡಿ ನೀವು ಉಸಿರಾಡೋಷ್ಟು ದೊಡ್ಡದಾಗಿದ್ದೀರಾ? ಈ ಕೆಲವೊಬ್ರು ಇದಾರಪ್ಪ, ಅವ್ರಿಗಂತೂ ಹೇಳಕ್ಕೆ ಆಗಲ್ಲ. ನಮ್ಮ ದೇಶ ಅಭಿವೃದ್ಧಿಗೋಸ್ಕರ, ನಮ್ಮ ದೇಶವನ್ನ ಉಳಿಸೋದಕ್ಕೋಸ್ಕರ ನಾವು ಆಕ್ಸಿಜನ್ ಅಲ್ಲ ಏನ್ ಬೇಕಾದ್ರೂ ಮಾಡಕ್ ನಾವು ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡ್ತೀವಿ, ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀವಿ ಅನ್ನೋರು ಇರ್ಬೋದು. ಬಟ್ ನಮ್ಗಳಿಗಾಗಲ್ಲಪ್ಪ, ನಮ್ಗಳಿಗಾಗದೇ ಇಲ್ಲ. ಅಲ್ಲ, ಆ ಒಂದು ಕಣ್ಣು ಬಿದ್ದಿರ ನೋಡ್ರಿ, ಮೈನಿಂಗಿಗೋಸ್ಕರ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಯಾವನೋ ಒಬ್ಬ ಲೂಟಿಕೋರನ್ಗೆ ಒಳ್ಳೇದ್ ಮಾಡೋದಕ್ಕೋಸ್ಕರ ಅಂತ ಒಂದು ಅರಣ್ಯ ಪ್ರದೇಶವನ್ನ, ಅರಾವಳಿ ಪ್ರದೇಶವನ್ನ, ಅಷ್ಟು ಬೆಟ್ಟ ಗುಡ್ಡ ಇರುವಂತಹ ಜಾಗವನ್ನ, ಅಷ್ಟು ಪ್ರಾಣಿ ಪಕ್ಷಿ ಇರುವಂತಹ ಜಾಗವನ್ನ, ಅಷ್ಟೊಂದು ನದಿಗಳಿರುವಂತಹ ಜಾಗವನ್ನ ಇವತ್ತು ಸರ್ವನಾಶ ಮಾಡಕ್ ಹೊರಟಿದ್ದಾರೆ. ಇದನ್ನ ಯಾರು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಕೆಟ್ಟವರು. ಅಲ್ಲ, ನಾವ್ ಯಾವ ಕಾನೂನು ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದೇ ಅರ್ಥ ಆಗ್ತಿಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡುತ್ತೆ ಅಂದ್ರೆ ನಮ್ಮ ಇವತ್ತು ಆಕ್ಚುಲಿ ಹೇಳ್ತಾರೆ ಏನು ಕಾನೂನು ವ್ಯವಸ್ಥೆನ ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಅಂತ ಹೇಳ್ತಾರೆ. ಆದ್ರೆ ಜನರಿಗೆ ಸಂಕಷ್ಟ ತರುವಂತಹ ತೀರ್ಪನ್ನ ಕೊಡುವಂತಹ ನ್ಯಾಯಾಲಯವನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರನೂ ಇಲ್ವಾ? ಯಾರ ಒಳಿತಿಗಾಗಿ ಇದು ಸುಪ್ರೀಂ ಕೋರ್ಟ್ ಈ ಒಂದು ಆರ್ಡರ್ನ ಹೊರ ಬಿಟ್ಟಿದೆ ಗೊತ್ತಿಲ್ಲ. ಈ ಒಂದು ಅಕ್ಸೆಪ್ಟ್ ಹೆಂಗ್ ಮಾಡಿದೆ ಅನ್ನೋದು ಗೊತ್ತಿಲ್ಲ. ಅಂತ ಅರಾವಳಿ ಪ್ರದೇಶವನ್ನ ಕಾನೂನು ಯಾವ ರೀತಿ ಯೋಚನೆ ಮಾಡಿ ಅಥವಾ ನಮ್ಮ ಒಂದು ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಯಾವ ರೀತಿ ಯೋಚನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಂತಹ ಒಂದು ಅರಣ್ಯ ಪ್ರದೇಶವನ್ನ, ಅರಾವಳಿ ಪ್ರದೇಶವನ್ನ ಯಾವ ಒಂದು ಬೇಸ್ ಮೇಲೆ ನಾಶ ಮಾಡಕ್ ಹೊರಟಿದ್ದಾರೆ, ಅದಕ್ಕೆ ಹೆಂಗ್ ಒಪ್ಪಿಗೆ ಕೊಟ್ಟಿದ್ದಾರೆ ಅರ್ಥನೇ ಆಗ್ತಾ ಇಲ್ಲ. ಸರ್, ಶ್ರೀಮಂತರು ಆಲ್ಮೋಸ್ಟ್ ಏನು 75% ಆಫ್ ಏನು ಅಷ್ಟು ಸೋರ್ಸಸ್ ಏನು ಇರೋದು ಆಲ್ಮೋಸ್ಟ್ ಶ್ರೀಮಂತರ ಹತ್ರ, ಬಡವ್ರ ಹತ್ರ ಇಲ್ಲ ಆಯ್ತಾ. ನಮ್ಮ ದೇಶದಲ್ಲಿರುವಂತಹ 75% ಹೆಚ್ಚಿನ ಪರ್ಸೆಂಟ್ ಆಫ್ ಏನು ಸೋರ್ಸ್ ಏನಿದೆ ಅದೆಲ್ಲ ಇರೋದೇ ಶ್ರೀಮಂತರ ಹತ್ರ, ಬಡವ್ರ ಹತ್ರ ಇಲ್ಲ. ಅವ್ರು ಹೆಂಗೋ ಲಿವಿಂಗ್ ಮಾಡ್ತಾರೆ ಸರ್, ಹೆಂಗೋ ಬದುಕೊಂಡ್ಬಿಡ್ತಾರೆ. ಬಟ್ ನಮ್ಗಳ ಕೈಯಲ್ಲಿ ಆಗಲ್ಲ ಅದು ಬದುಕೋದಕ್ಕೆ. ನಾವ್ ಇರೋದನ್ನೇ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡು ಏನೋ ಅಲ್ಪ ಸ್ವಲ್ಪ 4 ಕಾಸುಗಳು ದುಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನೀವ್ ಬರ ಅರಣ್ಯನೆಲ್ಲಾ ನಾಶ ಮಾಡ್ಕೊಂಡು ಹೋಗ್ತಾ ಇದ್ರೆ, ಉಸಿರಾಟಕ್ಕೆ ತೊಂದರೆ ಕೊಡ್ತಾ ಇದ್ರೆ, ಈ ಕಡೆ ನಾಟಕಗಳು ನೋಡ್ಬೇಕು. ಈ ಕಡೆ ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ಒಂದು ಗಿಡ ನೆಡಿ, ಏನು ಯಾರಾದ್ರೂ ಅಂದ್ರೆ ಯಾರೋ ಇವಾಗ ಒಂದ್ ಮನೆ ಕಟ್ಬೇಕಾದ್ರೆ ಒಂದು ಹಳೇ ಮರ ಇತ್ತು ಅಂತ ಅಂದ್ರೆ ಆ ಮರ ಕಡಿದ್ರು ಅಂದ್ರೆ ಜೈಲು.
ಇವಾಗ ಲಕ್ಷಾಂತರ ಮರ, ಲಕ್ಷಾಂತರ ಪ್ರಾಣಿ ಜೀವ ಸಂಕುಲವನ್ನ ಹಾಳು ಮಾಡೋಕ್ ಹೊರಟಿದ್ದಾರೆ. ಇದನ್ನ ಯಾರು ಹೇಳೋರಿಲ್ವಾ? ಇದನ್ನ ಯಾರು ಕೇಳೋರಿಲ್ವಾ? ಕೇಳಬಾರ್ದು. ನಾವು ಕೇಳಿದ್ರೆ ಯಪ್ಪ ಮುಗೀತು ನಮ್ ಕತೆ. ಇಂಥ ವ್ಯವಸ್ಥೆಯಲ್ಲಿ ಇದ್ದೀವಿ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಎಲ್ಲಾ ತರನೂ ಜನರ ಜೀವನವನ್ನ ಅಸ್ತವ್ಯಸ್ತ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಶ್ರೀಮಂತರಿಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಬಡವ್ರ ಜೀವನವನ್ನ ಬೀದಿಗೆ ತಳ್ಳಿ ಬಿಟ್ಬಿಟ್ಟಿದ್ದೀರಾ. ಅಟ್ಲೀಸ್ಟ್ ಉಸಿರಾಡಕ್ಕೆ, ಒಳ್ಳೆ ಗಾಳಿ ತಗೊಳ್ಳೋದಕ್ಕೆ, ಒಂದಷ್ಟು ಜೀವ ಪ್ರಾಣಿ ಸಂಕುಲಗಳನ್ನ ಬದುಕ್ಸಕ್ಕಾದ್ರೂ ಅವಕಾಶ ಮಾಡ್ಕೊಡಿ. ಅವಕ್ಕೆ ಬದುಕಕ್ಕೆ ಬಿಡಿ. ಒಳ್ಳೆ ಉಸಿರಾಟ ತಗೊಳಕ್ ನಮ್ಗೆ ಅವಕಾಶ ಮಾಡ್ಕೊಡಿ. ಇದ್ರ ಮೇಲೂ ಕಣ್ ಬೇಡ ನಿಮ್ದು. ಇಷ್ಟೇ ಹೇಳೋದು. ದಯವಿಟ್ಟು ಅರಾವಳಿ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಅರಾವಳಿ ವಿರುದ್ಧ ಏನ್ ನಡೀತಿದೆ ಷಡ್ಯಂತ್ರ, ಅದ್ರ ವಿರುದ್ಧ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.